ನಾಟಿ ಕೋಳಿ ಅದ್ರ ತಾಕತ್ತು. ಬೆಳ್ಳುಳ್ಳಿ ಕಬಾಬ್ ಚಂದ್ರು ನಮ್ಮ ಫ್ರೆಂಡ್. ಜನ ಹೇಳ್ತಾರೆ ಸರ್ ದೇಶ ಸುತ್ತಬೇಕಂತೆ, ಕೋಸ ಓದ್ಬೇಕಂತೆ, ಆರೋಗ್ಯ ಬೇಕಾದ್ರೆ ಶಂಕರ್ ನಾಟಿ ಕೋಳಿ ಡಾಬಾದಲ್ಲಿ ಒಂದ್ಸರಿ ಬಂದು ನಾಟಿ ಕೋಳಿ ಸವಿಬೇಕಂತೆ ಸರ್. ನೋಡ್ರಯ್ಯ ನಾಟಿ ಕೋಳಿಗಳು. ಇದು ಆರೆ ಅಂತ ಎಕ್ಸ್ಟ್ರಾ ಬರೋದು, ಏಜ್ ಆದ್ಮೇಲೆ ಮುಂದೆ ಬರ್ತಾ ಇರ್ತದೆ. ಆ ಕಿರ್ಚಾಟ ನೋಡಿ, ಆ ಕಿರ್ಚಾಟದಲ್ಲಿ ಗೊತ್ತಾಗುತ್ತೆ ನಾಟಿ ಕೋಳಿ. ನಾವು ಅಲ್ಲಿ ಇಲ್ಲಿ ಕೋಳಿ ತರಲ್ಲ, ಸ್ಟಾಕ್ ಮಾಡ್ಕೋತೀವಿ, ಇಲ್ಲೇ ಕಟಿಂಗ್ ಮಾಡ್ಕೋತೀವಿ, ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡ್ತೀವಿ. ಮಡಿಕೇರಿ ಸ್ಟೈಲ್ ಪೆಪ್ಪರ್, ಆಂಧ್ರ ಸ್ಟೈಲು, ಕುರ್ಮಾ, ಮಸಾಲ, ಬಟರ್ ಚಿಕನ್, ಪಂಜಾಬಿ ಚಿಕನ್, ಕೋಲಾಪುರಿ ಚಿಕನ್, ಈ ರೀತಿ ಎಲ್ಲ ಮಾಡ್ತೀವಿ. ವಿಶೇಷವಾಗಿ ನಮ್ಮಲ್ಲಿ ಟೀ ತರ ಸಿಗುತ್ತೆ. ಏನಪ್ಪ ಫುಲ್ ನಾಟಿ ಮುದ್ದೆ ಜೊತೆಗೆ ಇಷ್ಟೆಲ್ಲ ಐಟಮ್ ಇದ್ರು ಫಸ್ಟ್ ನನಗೆ ಇವತ್ತು ಕೈ ಹೋಗ್ತಾ ಇರೋದು ಪಕ್ಕ ನಾಟಿ ಕೋಳಿ. ಹೋದ್ರ ನಿಮ್ಮೂರ ಕಡೆ ಹೋಗ್ಬಿಟ್ರೆ ಹೆಂಗೆ ಮಂಡ್ಯ ಕಡೆ ಖಂಡಿತವಾಗ್ಲೂ ಟೇಸ್ಟ್ಗೂ ಮತ್ತೆ ಆರೋಗ್ಯಕ್ಕೆ ಎರಡಕ್ಕೂ ನಾಟಿ ಕೋಳಿ ಬೆಸ್ಟ್. ಯಾವುದೇ ಕಾರಣಕ್ಕೂ ಕಡ್ದುತ್ತಾ ಪುಡಿ ಆಗಲಿಲ್ಲ. ಲೇಯರ್ ಕೋಳಿ, ಮೊಟ್ಟೆ ಕೋಳಿ ಏನಾದ್ರೆ ಕಡ್ದುತ್ತವೆ ಪುಡಿ ಆಗುತ್ತೆ. ವೆಲ್ಕಮ್ ಟು ಮಸಾಲಾ ಶಾಯಿ ಮೀಡಿಯಾ. ನಮಸ್ಕಾರ ಎಲ್ಲರಿಗೂ. ಬಾಡೂಟ ಅಂತ ಅಂತಂದ್ರೆ ಬೆಂಗಳೂರಲ್ಲಿ ನಮಗೆ ಹೆಚ್ಚಿಗೆ ಸಿಗುವಂಥದ್ದು ಬಿರಿಯಾನಿ, ಕಬಾಬು, ಈ ಥರದ್ದು ಒಂದು ಟ್ರೈ ಮಾಡ್ತಾನೇ ಇರ್ತೀವಿ ಹೆಚ್ಚುವರಿಯಾಗಿ. ಮೈಸೂರು ಹೈವೇನಲ್ಲಿ ಪಾಸ್ ಆಗಬೇಕಾದ್ರೆ ನಮಗೆ ರಾಮನಗರದಲ್ಲಿ ಸಿಗೋ ಅಂತ ಅನ್ನೋದೊಂದು ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ. ಇಲ್ಲಿ ವೆಜ್ ನಾನ್ ವೆಜ್ ಸಹ ಸಿಗುತ್ತೆ ನೋಡಿ. ಒಗ್ಗರಣೆ ಡಬ್ಬಿನಲ್ಲೂ ಕಾಣಿಸ್ಕೊಂಡಿದ್ದಾರೆ ನಮ್ಮ ಶಂಕರ್ ಸರ್. ಆಕ್ಚುಲಿ ಮೈಸೂರು ರೋಡ್ ಕಡೆ ಹೋಗ್ತಾ ನಾವು ತುಂಬಾ ಜಾಗಗಳನ್ನ ರಾಮನಗರ ಎಕ್ಸ್ಪ್ಲೋರ್ ಮಾಡಿದ್ವಿ. ಡಾಬಾ ಅಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳಿಗೆ ಬಹಳ ಇಷ್ಟವಾದ ಒಂದು ಸ್ಪಾಟ್. ಯಾಕಂದ್ರೆ ಅಲ್ಲಿ ಫುಡ್ ರೇಟ್ಗಳು ಅಂದ್ರೆ ಊಟದ ರೇಟ್ಗಳು ಕಡಿಮೆನೂ ಇರುತ್ತೆ, ಮತ್ತೆ ಆಪ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನೇನಿರುತ್ತೆ ಆಪ್ಷನ್ ನೋಡಿ ನಾವು ಒಂದು ಲೈಟ್ ಆಗಿ ಟೇಸ್ಟ್ ಮಾಡಿ ಹೇಗಿದೆ ಜಾಗ ಎಲ್ಲ ನೋಡ್ಕೊಂಡು ಹೋಗೋಣಂತೆ ಬನ್ನಿ. ನಾಟಿ ಕೋಳಿನಲ್ಲಿ ಸಿಗುವಂಥ ವೆರೈಟಿ ಡಿಶಸ್ನ ಇವತ್ತು ಟ್ರೈ ಮಾಡೇ ಬಿಡೋಣ ಅಂತೆ. ಫಾರ್ಮ್ ಕೋಳಿ ಅದು ಬೈಲರ್ ಕೋಳಿ ಎಲ್ಲ ತಿನ್ಬಿಟ್ಟಿರ್ತೀವಿ, ನಾಟಿದು ತುಂಬ ಅಪರೂಪ. ಬನ್ನಿ ಇಲ್ಲಿ ಅದನ್ನು ಮಿಸ್ಸೇ ಮಾಡೋದು ಬೇಡ ಅಂತೆ. ಎಂಟ್ರೆನ್ಸ್ ಈ ಥರ ಇದೆ ನೋಡ್ಬೋದು. ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ ಮೊಟ್ಟೆ ಇರುವ ಕೋಳಿ, ಸಾವು ಕೂತಿರುವ ಕೋಳಿ, ಮರಿ ತಾಯಿ ಕೋಳಿ, 1 ತಿಂಗಳು ಮರಿ ಮತ್ತು ತಾಯಿ ಕೋಳಿ, ಈ ಥರ ಎಲ್ಲ ಇದೆ. ಏನು ಅಂತ ಇಂಟ್ರೆಸ್ಟಿಂಗು ಅವ್ರನ್ನೇ ಮಾತಾಡೋಣ ಅಂತೆ. ನಮ್ಮ ರಂಗನಾಥ್ ಅವ್ರು ಬೇರೆ ಕಾಯ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಎಲ್ಲ ಸೆಲೆಬ್ರಿಟಿಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಮತ್ತು ಒಂದು ಒಳ್ಳೆ ಗ್ರೀನರಿ ನೇಚರಲ್ ಮಧ್ಯದಲ್ಲಿ ಇರುವಂಥದ್ದು ಇದು. ಕೋಳಿ ನೋಡ್ತಾ ಹಾಗೆ ಊಟ ಮಾಡೋಣ ಅಂತೆ. ನಮ್ಮ ಹತ್ರ ಎಷ್ಟು ಕೋಳಿ ಸ್ಟಾಕ್ ಇರುತ್ತೆ, ಎಲ್ಲಿಂದ ತರ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ವಾವ್, ಏನು ಸರ್ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ? ಸರ್ ನಾವು ಡೈಲಿ ಕೋಳಿ ಹೊಂಚಕ್ಕಾಗಲ್ಲ. ನಾಟಿ ಕೋಳಿನ ವಾರಕ್ಕೊಂದ್ಸರಿ ನಾವು ಸಂತೆಯಿಂದ ಕಲೆಕ್ಟ್ ಮಾಡ್ಕೋತೀವಿ. ತುಂಬಾ ಜನ ರೈತರು ತಂದ್ಕೊಡ್ತಾರೆ, ರೈತರು ಕಮ್ಮಿ ತಂದ್ಕೊಡ್ತಾರೆ. ಹಾಗಾಗಿ ವಾರಕ್ಕೊಂದ್ಸರಿ ಸಂತೆಯಲ್ಲಿ ತಂದ್ಬಿಡ್ತೀವಿ. ಇದೆಲ್ಲ ಸಂತೆಯಿಂದ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ. ಒರಿಜಿನಲ್ ನಾಟಿ ಕೋಳಿ ಹೇಗೆ ಅಂದ್ರೆ ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಕಲರ್, ಹಾಗಾಗಿ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಇದೆಲ್ಲ. ಈಗ ನಾಟಿ ಅಂದ್ರೆ ಇದೇನು ಎಲ್ಲ ನಮ್ಮ ಕರ್ನಾಟಕದೇನ ಇಲ್ಲ ಬೇರೆ ಕಡೆಯಿಂದನೂ ಇದಾವ? ಯಾವ ತರ ಸರ್ ತುಂಬಾ ಜನ ತಪ್ಪು ತಿಳ್ಕೊತಾರೆ. ನಾಟಿ ಕೋಳಿ ಅಂದ್ರೆ ಒಂದೇ, ರೈತರಂದ್ರೆ ಒಂದೇ. ಎಲ್ಲಾನಾಗ್ಲಿ ಯಾವ ದೇವಸ್ಥಾನ ಆಗ್ಲಿ ನಾಟಿ ಕೋಳಿ, ತಾಯಿ ಕೋಳಿ ಮೊಟ್ಟೆ ಇಡಬೇಕು, ಮರಿ ಮಾಡಿಸ್ಬೇಕು, ಬೈಲಲ್ಲಿ ಬಿಟ್ಟು ಸಾಕ್ಬೇಕು. ಇದೆಲ್ಲ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ. 600 ಗ್ರಾಮಿಂದ 2.5 kg ಗಂಟ ಬರ್ತದೆ. ಇವಕ್ಕೆಲ್ಲ 2.5 ವರ್ಷ ಆಗಿದೆ. ಆ ಕೋಳಿ ನೋಡಿ ಆರೆ ಬಂದಿ ನೋಡಿ, ಅದಕ್ಕೆ 2.5 ವರ್ಷ ಆಗಿದೆ. ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್ ನೀವು ಅದನ್ನೆಲ್ಲ? ನಾಟಿ ಕೋಳಿ ಅದ್ರ ತಾಕತ್ತು, ಯಾಕೆಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ನೋಡಿ. ಹಿಂಗ್ ಇಳ್ಕೊಂಡ್ರೆ ಹಿಂಗ್ ರೆಕ್ಕೆ ಹೊಡ್ಕೊತಾರೆ. ನಾನೇನು ಮಾಡ್ತಾ ಇಲ್ಲ, ಹೆವಿ ಸ್ಟ್ರಾಂಗ್ ಇದೆ ನೋಡಿ. ಫ್ಲೈ ಆಗೋದು ಸಹ ನೋಡಿ. ಏಜು ಇದ್ರ ಮೇಲೆ ಕಂಡುಹಿಡಿಯೋದು. ಇದು ಆಲ್ರೆಡಿ ಇವು ಬೆಟ್ಗಳು. ಓಕೆ, ಇದು ಆರೆ ಅಂತ ಎಕ್ಸ್ಟ್ರಾ ಬರೋದು, ಏಜ್ ಆದ್ಮೇಲೆ ಮುಂದೆ ಬರ್ತಾ ಇರ್ತದೆ. ಓ, ಇದು ಎಕ್ಸ್ಟ್ರಾ ಇರುವಂತದ? ಇವತ್ತು ಇಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಇದು. ಇದರಲ್ಲಿ ಕಮ್ಮಿ ಅಂದ್ರೆ ಈಗ 2 ವರ್ಷ ಆಗಿದೆ. ಓಕೆ, ರೈತರಿಗೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೋ ಆ ರೀತಿ ಮಾರ್ತಾರೆ, ಅದನ್ನ ನಾವು ತಗೊಬರ್ತೀವಿ ಅಷ್ಟೇ. ಇಷ್ಟೇ ಏಜ್ ಅಷ್ಟೇ ಏಜ್ ಅಂತ ಏನಿಲ್ಲ. ನಾವೇನ್ ಮಾಡ್ತೀವಿ, ಏಜ್ ಮೇಲೆ ಕಟ್ ಮಾಡ್ತೀವಿ. ಒಂದಿಷ್ಟು ಎಳೆ ಕೋಳಿ, ಬಲ್ತಿರೋ ಕೋಳಿ, ಮೀಡಿಯಂ ಕೋಳಿ, ಆ ರೀತಿ ಏಜ್ ನೋಡಿ ಕಟ್ ಮಾಡ್ಕೋತೀವಿ. ನಾವು ಅಲ್ಲಿ ಇಲ್ಲಿ ಕೋಳಿ ತರಲ್ಲ, ಸ್ಟಾಕ್ ಮಾಡ್ಕೋತೀವಿ, ಇಲ್ಲೇ ಕಟಿಂಗ್ ಮಾಡ್ಕೋತೀವಿ, ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾವೆ ಸರ್ ಎಲ್ಲ ಇವು. ಯಾಕೆಂದ್ರೆ ಬಿಸಿಲಲ್ಲಿ ಓಡಾಡಿರ್ತವೆ, ಹಾಗಾಗಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಇದಕ್ಕೆ. ನೋಡಿ ಸಣ್ಣ ಕೋಳಿ, ಆ ಕಿರ್ಚಾಟ ನೋಡಿ, ಆ ಕಿರ್ಚಾಟದಲ್ಲಿ ಗೊತ್ತಾಗುತ್ತೆ ನಾಟಿ. ಒಂದೇ ಸರಿ ನಾವು ಕಟ್ ಮಾಡ್ಕೊಂಡು ಅದನ್ನ ಸೌದೆ ಒಲೆಯಲ್ಲಿ ಮಾಡಿ ಅದರಲ್ಲಿ ತುಂಬಾ ವೆರೈಟಿ ಐಟಮ್ ಮಾಡ್ಕೊಡ್ತೀವಿ. ಏನೆಲ್ಲ ಸ್ಪೆಷಲ್ ಡಿಶಸ್ ಮಾಡ್ತೀರಾ? ಒಂದ್ಸಲ ಕಿಚನ್ ಹೋಗ್ಬೋದಾ? ಸೌದೆ ಒಲೆ ಬರೆ ಅಂತ ಹೇಳಿದ್ರೆ ಖಂಡಿತ ಬನ್ನಿ. ಆಲ್ರೆಡಿ ಸೌದೆ ಒಲೆ ಕೆಡಿಸಿದ್ವಿ, ಸಾಂಬಾರ್ ರೆಡಿ ಆಗಿದೆ, ಒಲೆ ತೋರಿಸ್ತೀನಿ ಬನ್ನಿ. ಖಂಡಿತ ನೋಡಿ, ಕಿಚನ್ ಈ ರೀತಿ ಇದೆ. ಬೆಳ್ಳುಳ್ಳಿ ನೋಡಿದ ತಕ್ಷಣ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ನಮ್ಮ ಫ್ರೆಂಡ್. ಅವರು ನಾವು ಜಿ ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡ್ಕೊಟ್ಟಿದ್ದು, ಹಾಗಾಗಿ ಅವಾಗ ಸೇರ್ತಾ ಇರ್ತೀವಿ. ನಮ್ಮ ಚಂದ್ರು ಒಳ್ಳೇದಾಗಿದೆ, ನಮ್ಗೆ ತುಂಬಾ ಖುಷಿ ಆಗಿದೆ. ವಾವ್, ಸೂಪರ್ ನೋಡಿ. ಇಲ್ಲಿ ಸೌದೆ ಒಲೆಯಲ್ಲೇ ಮಾಡೋ ಅಂತದಲ್ಲ ಸಾಂಬಾರೆಲ್ಲ ನಾಟಿ ಕೋಳಿ. ಆಲ್ರೆಡಿ ಪೀಸ್ ತೆಗೆದ್ಬಿಟ್ಟಿರ್ತೀವಿ. ಸಾಂಬಾರ್ ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿ ಸಾಂಬಾರ್. ಗಮ್ ಅಂತ ಇದೆ ಸರ್. ಅದ್ರ ಜೊತೆಗಿನ್ನ ಏನೇನು ಬರುತ್ತೆ ಸರ್? ನಾಟಿ ಕೋಳಿಲಿ ನಾವು ಫ್ರೈ, ಕಬಾಬು, ಚಿಲ್ಲಿ, ಪೆಪ್ಪರ್ ಡ್ರೈ, ಮಡಿಕೇರಿ ಸ್ಟೈಲ್ ಪೆಪ್ಪರ್, ಆಂಧ್ರ ಸ್ಟೈಲು, ಕುರ್ಮಾ, ತುಂಬಾ ವೆರೈಟಿ ಐಟಮ್ ಮಾಡ್ಕೊಡ್ತೀವಿ. ಮಸಾಲ, ಬಟರ್ ಚಿಕನ್, ಪಂಜಾಬಿ ಚಿಕನ್, ಕೋಲಾಪುರಿ ಚಿಕನ್, ಈ ರೀತಿ ಎಲ್ಲ ಮಾಡ್ತೀವಿ. ವಿಶೇಷವಾಗಿ ನಮ್ಮಲ್ಲಿ ಟೀ ತರ ಸಿಗುತ್ತೆ. ಟೀ ತರ ಅಂದ್ರೆ ಒರಿಜಿನಲ್ ಕಾಡು ಒಂದಲ್ಲ,
ಫಾರಮಲ್ಲಿ ಸಾಕಿರೋ ಟೀತರ್ ಸಿಗುತ್ತೆ, ಕಾಡೊಂದು ಮಾರಂಗಿಲ್ಲ. ಮತ್ತೆ ಬೋಟಿ ಸಿಗುತ್ತೆ, ಮಟನ್ ಸಿಗುತ್ತೆ. ನಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ನಾಟಿ ಕೋಳಿನ ಸಿಗೋದು ಬೇರೆ ಸಿಗಲ್ಲ ಅಂತ. ವೆಜ್ ಐಟಮ್ ತುಂಬಾ ಸಿಗುತ್ತೆ, ಪನ್ನೀರು, ಮಶ್ರೂಮು, ಬೇಬಿಕಾನು, ಆನಿಯನ್ ಪಕೋಡ, ಗೋಬಿ ಮಂಚೂರಿ, ಗ್ರೀನ್ ಪೀಸು, ತುಂಬಾ ಐಟಮ್ ಸಿಗುತ್ತೆ ಸರ್. ಐಟಮ್ ಅಣ್ಣವ್ರ ಹೆಸರು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಯಾವ್ದು ಆರ್ಡರ್ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿದೆ. ನಾಟಿಲಿ ಏನೇನಿದೆ ಡಿಶಸ್ ಅದನ್ನ ಒಂದು ಬಿಡೋದು ಬೇಡ, ಟ್ರೈ ಮಾಡೋಣ ಅಂತೆ. ಏನಪ್ಪ ಫುಲ್ ನಾಟಿ ಇದೇನಿದು ನಾಟಿ ಕೋಳಿದು ಕರಿದ ಪೀಸಸ್ ಅನ್ಸುತ್ತಲ್ವಾ ಇದು? ಸಾರಲ್ಲಿ ಕೊಡ್ತಾರಲ್ಲ ಅದ ಇದು ಅಥವಾ ಮಸಾಲ? ನಾಟಿ ಕೋಳಿ ಫ್ರೈ ಇದು ನಾಟಿ ಕೋಳಿ ಪೆಪ್ಪರ್ ಫ್ರೈ. ಹೌದು, ಅದು ಮಡಿಕೇರಿ ಪೆಪ್ಪರ್ ಫ್ರೈ ಅಂತಿದ್ದು. ಇದು ಡ್ರೈ. ಬಟಾಣಿ ಗಿಟಾಣಿ ಎಲ್ಲ ಹಾಕೊಂಡು ಕೊಟ್ಬಿಡವ್ರೆ. ಏನೋ ಸ್ಪೆಷಲ್ ಆಗಿದೆಯಪ್ಪ ಒಂಥರ. ಇಲ್ಲಿ ನೋಡ್ಬೋದು ಬಾಡೂಟ ಅಂತ ಬಂದ್ರೇನೆ ಹಳ್ಳಿ ಕಡೆನೆ ನಂಬರ್ 1. ಅದರಲ್ಲೂ ನಿಮಗೆ ನಾಟಿ ಕೋಳಿ ಸಾರು ಎಷ್ಟು ಜನಕ್ಕೆ ಇಷ್ಟ ಅಂದರೆ ಅದು ಹೇಳ್ತಾನೆ ಬಾಯಲ್ಲಿ ನೀರು ಬರ್ತಿದೆ ನನಗೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಖತ್ತಾಗಿದೆಪ್ಪ ರಾಜ. ನಾಟಿ ಬೆಳ್ಳುಳ್ಳಿ ಎಲ್ಲ ಜೋರಾಗಿದೆ. ಇದು ಏನು ಬೆಳ್ಳುಳ್ಳಿ ಕಬಾಬ್ ಥರನಾ ಇದು? ಬೆಳ್ಳುಳ್ಳಿ ಕಬಾಬ್. ಚಂದ್ರು ಅಣ್ಣವರು ಇವರು ಎಲ್ಲ ಫ್ರೆಂಡ್ಸ್ ಅಂತೆ, 10 ವರ್ಷದ ಫ್ರೆಂಡ್ಸ್ ಅಂತೆ. ಓಹೋ, ಸೂಪರ್ ಅಲ್ಲ ಮತ್ತೆ. ಅವ್ರದ್ದು ಏನು ಮಸಾಲೆ, ಇವ್ರ ಮಸಾಲೆಗೂ ಸ್ವಲ್ಪ ಸಿಂಕ್ ಇದೆ ಅನಿಸ್ತಾ ಇದೆ ಯಾಕೋ. ತಗೊಳ್ಳಿ ಮಸಾಲ ಇರಲಿ, ಮುದ್ದೆ ಜಾಡಿಸಿ ಫಸ್ಟು. ಬಾಬಾ, ಮುದ್ದೆ ಜೊತೆಗೆ ಇಷ್ಟೆಲ್ಲ ಐಟಮ್ ಇದ್ರೂ ಫಸ್ಟ್ ನನಗೆ ಇವತ್ತು ಕೈ ಹೋಗ್ತಾ ಇರೋದು ಪಕ್ಕ ನಾಟಿ ಕೋಳಿ. ಒಂದು ಸಾರಲ್ಲಿ ಟೇಸ್ಟ್ ಮಾಡಿಬಿಟ್ರೆ, ಸಾರು ಹಾಕ್ಕೊಂಡು ನಾಟಿ ಕೋಳಿದು ಒಂದು ಪೀಸ್ ಹಾಕ್ಕೊಂಡು ಫಸ್ಟು ಹಿಂಗೆ ಹಚ್ಕೊಂಡು ಪಾಪ ಎಷ್ಟೊಂದು ಸ್ಯಾಲಡ್ ಕೊಟ್ಟಿದ್ರೆ ಅವ್ರದ್ದು ದೊಡ್ಡ ಮನಸ್ಸು ಎಷ್ಟು ಚೆನ್ನಾಗಿದೆ ಮನಸ್ಸು ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಸುಮಾರು ಕಡೆ ಸ್ಯಾಲಡ್ಸೇ ಕೊಡಲ್ಲ, ಇಲ್ಲಿ ಹೌದು ಸಖತ್ ರಿಚ್ ಆಗಿ ಕೊಟ್ಟಿದ್ದಾರೆ. ಹೋದ್ರಾ ನಿಮ್ಮೂರ ಕಡೆ ಹೋಗ್ಬಿಟ್ರೆ ಹೆಂಗೆ? ಮಂಡ್ಯ ಕಡೆ ಖಂಡಿತವಾಗ್ಲೂ ಗುರು, ಯಾವ್ದಾರ ಹಳ್ಳಿ ಕಡೆ ಬೀಗ್ ರೂಟ್ ಹಾಕಿ ಹೋದ್ರೆ ಮಸಾಲೆ ಸಿಗಲ್ವ ಬಾಯಿಗೆ ರುಚಿಗೆ, ಹಂಗೆ ಸಿಗ್ತಾ ಇದೆ. ಈ ತರ ನಾಟಿ ಕೋಳಿ ಸಾಂಬಾರ್ ಟೇಸ್ಟ್ಗಳು ತಿಂದು ಸುಮಾರು ವರ್ಷಗಳೇ ಆಗಿತ್ತು. 100% ಇದು ನಾಟಿ ಕೋಳಿದೇನೆ ಟೇಸ್ಟ್ ಇದು. ನನ್ಗೆ ಇಲ್ಲಿ ಇನ್ನೊಂದು ಮಜಾ ಅನ್ಸಿದೆ, ಏನ್ ಗೊತ್ತಾ? ನಾಟಿ ಕೋಳಿ ತಿಂತಾ ಇದ್ರೆ ನಾಟಿ ಕೋಳಿಗಳು ಸೌಂಡು ಮಾಡ್ತಿರ್ತವೆ. ಎಫೆಕ್ಟ್ ಒಂಥರ 3D ಎಫೆಕ್ಟ್ ತರ ಇದು. ಎಲ್ಲಿ ನೋಡಿ ನಾಟಿ ಕೋಳಿ ನೋಡಿ. ಫ್ರೈ ಜಾಡ್ಸ್ ನೋಡಿ ಒಂದ್ಸಲ. ಖಂಡಿತವಾಗ್ಲು ಮೇಲೆ ನಿಮಗೆ ಒಂದು ಈಗ ಚಿಲ್ಲಿ ಚಿಕನ್ನು ಅಥವಾ ಪೆಪ್ಪರ್ ಡ್ರೈ ಕಬಾಬ್ದು ಆ ಟೇಸ್ಟ್ ಫೀಲ್ ಕೊಡುತ್ತೆ. ಬಟ್ ಮೀಟ್ ಮಾತ್ರ ನಿಮಗೆ ಆ ಡಿಫ್ರೆನ್ಸ್ 100% ಇದು ನಾಟಿ ಕೋಳಿದು ಅನ್ನೋದು ಗೊತ್ತಾಗುತ್ತೆ ಆ್ಯಕ್ಚುಲಿ. ಯಾಕೆಂದರೆ ನಾವು ಈ ಮೀಟು ನಮಗೆ ಈ ಥರ ಅಷ್ಟು ಸ್ಮೂತ್ ಇರ್ಬೋದು, ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ. ಆ ಒಂದೊಂದು ಡಿಶಸ್ನ ನೀವು ಟ್ರೈ ಮಾಡಿದ್ರೇ ಆ ರುಚಿನ ನಿಮಗೆ ಸವಿಯೋಕ್ಕಾಗೋದು. ಬಟ್ ಇಷ್ಟು ನನಗೆ ಆಪ್ಷನ್ಸು ನಾಟಿ ಕೋಳಿಲೇ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮೋಸ್ಟ್ಲಿ ನಾನು ನೋಡ್ತಾ ಇರೋದು ಈ ಥರ ಒಂಥರ ಎಂಡ್ ಟು ಎಂಡ್ ನಾಟಿ ಕೋಳಿ ರೆಸಿಪೀಸ್ ಕೊಡ್ತಿರೋರು ನಾನು ನೋಡ್ತಿರೋದು ಇದೆ ಮೊದಲು. ಬ್ರಾಯ್ಲರ್ ಫಾರಮ್ ಅದರಲ್ಲೆಲ್ಲ ಮಾಡೋದು ನೋಡಿದ್ದೀನಿ. ಹೌದು, ಮಟನ್ ಐಟಮಲ್ಲೆಲ್ಲ ಮಾಡ್ತಾರೆ. ಮುಂಚೆ ನಾವು ಕೂಡ ಮನೆಯಲ್ಲಿ ಕೋಳಿನ ಸಾಕ್ತಾ ಇದ್ವಿ. ನನಗಂತೂ ನಾಟಿ ಕೋಳಿನ ಸಾಕೋದು ಅಂದರೆ ಭಾರಿ ಇಷ್ಟ. ಅದನ್ನ ಕಟ್ ಮಾಡುವಾಗ ಸಖತ್ ಬೇಜಾರಾಗ್ತಿತ್ತು. ಬಟ್ ಸಾರು ಮಾಡುವಾಗ ಆ ಬೇಜಾರೆಲ್ಲ ಹಂಗೆ ಮಾಯ ಆಗ್ಬಿಡ್ತಾ ಇತ್ತು. ಬಟ್ಲಲ್ಲೆಲ್ಲ ಇಟ್ಟಿರೋದು ಇದೆಲ್ಲ ಮನೇಲಿ ಮಾಡ್ತಿರ್ಲಿಲ್ಲ ಬಿಡಿ. ಸಾರು ಮತ್ತು ಮುದ್ದೆ ಸಾರು ಕಾಂಬಿನೇಷನ್ ಇದೆಯಲ್ಲ, ಇದೆಲ್ಲ ಒಂಥರ ಬಾಲ್ಯಕ್ಕೆ ವಾಪಸ್ಸು ಆ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಬೆಂಗಳೂರಿಂದ ಏನು ಬಹಳ ದೂರ ಏನಿಲ್ಲ. ಇನ್ ಕೇಸ್ ನೀವು ನಾಟಿ ಕೋಳಿ ಸಾರು ಮುದ್ದೆ ತಿನ್ನಬೇಕು, ಎಲ್ಲಿಗೆ ಹೋಗೋಣಪ್ಪ ಅಂತ ಹೇಳಿದ್ರೆ ಏನೊಂದು 45 ಮಿನಿಟ್ಸ್ ಜರ್ನಿ ಕೆಂಗೇರಿಯಿಂದ. ಸೊ ಇಲ್ಲಿಗೆ ಬಂದು ನೀವು ಟ್ರೈ ಮಾಡ್ಬೋದು. ಟೇಸ್ಟಿಯಾಗಿದೆ, ಒಂದು ಸಲ ನೋಡ್ಬಿಡೋಣ. ಪರಿಮಳ ಅಂತೂ ಬಹಳ ನನಗೆ ಆಲ್ರೆಡಿ ಗೊತ್ತಾಗೋಯ್ತು ಸಖತ್ತಾಗಿದೆ ಅಂತ. ಮತ್ತು ಮುದ್ದೆನಲ್ಲೂ ಮುದ್ದೆ ಸಖತ್ತಾಗಿ ಕಟ್ಟಿದ್ದಾರೆ. ಅದು ಮಾತ್ರ ತೆಳ್ಳಗೆ ಮಸ್ತಾಗಿ ಮಾಡಿದ್ದಾರೆ. ಇನ್ನು ಚಿಕನ್ ಎಲ್ಲ ನಮ್ಗೆ ಗೊತ್ತಿರೋಂಗೆ ಪ್ರೋಟೀನ್ ಬಹಳ ಸಿಗುತ್ತೆ. ಪ್ರೋಟೀನು ಇವಾಗ ಬಂದಿರೋ ಬಾಯ್ಲರ್ ಎಲ್ಲ ಕರೀತಾರಲ್ಲ, ಅದರಲ್ಲಿ ಬೇಗ ಬೆಳೆಸ್ಬಿಟ್ಟಿರ್ತಾರೆ. ಒಂದು 45ರಿಂದ 50 ದಿನದ ಒಳಗಡೆ ಅದು ಬೆಳೆದಿರುತ್ತೆ. ನಾಟಿ ಕೋಳಿ ಹಂಗಲ್ಲ, ಅದ್ರದ್ದು ಒಂದು ಫುಲ್ ಏನು ಏಜ್ ಸ್ಪ್ಯಾನ್ ಇರುತ್ತೆ. ನಿಧಾನವಾಗಿ ಬೆಳೆಸಿ, ಯಾವುದೇ ಆರ್ಟಿಫಿಷಿಯಲ್ ಮೆಡಿಸಿನ್ ಏನು ಹಾಕದೆ ಬೆಳೆಸಿರ್ತಾರೆ. ಹಾಗಾಗಿ ನೀವು ಚಿಕನ್ ತಿನ್ನೋದಾದರೆ ಜಿಮ್ಗೆಲ್ಲ ಹೋಗೋರು ನೋಡಿ, ಅವರೆಲ್ಲ ನಾಟಿ ಕೋಳಿ ಚಿಕನ್ನೇ ಪ್ರಿಫರ್ ಮಾಡೋದು. ಟೇಸ್ಟ್ಗೂ ಮತ್ತು ಆರೋಗ್ಯಕ್ಕೆ ಎರಡಕ್ಕೂ ನಾಟಿ ಕೋಳಿ ಬೆಸ್ಟ್. ಇನ್ನೊಂದು ನಾಟಿ ಕೋಳಿ ಸರ್ ಎಸ್ಪೆಷಲಿ ಏನಕ್ಕೆ ಇಷ್ಟು ರುಚಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸೌದೆ ಒಲೆನಲ್ಲಿ ಮಾಡಿರೋ ಅಂಥದ್ದು. ನಿಮಗೆ ಮಟನಲ್ಲಿ ಸಿಗಲ್ವಾ, ಅಷ್ಟು ಪೀಸ್ ಸಿಗ್ತಾ ಇದೆ. ಆ್ಯಕ್ಚುಲಿ ನಾನು ಚಿಕನಲ್ಲಿ ಇಷ್ಟು ಮಾಂಸ ತಿಂದೇ ಇರಲಿಲ್ಲ. ನನಗೆ ಹಳ್ಳಿಲಿ ತಿಂದಿದ್ದು ಮನೆ ಊಟದ ಥರನೇ ನನಗೆ ರುಚಿ ಸಿಗ್ತಾ ಇದೆ. ಥ್ಯಾಂಕ್ ಯು ಹೇಳಿ. ಯಾಕೆಂದರೆ ಇನ್ನೂ ವಿಚಾರ ನಾಟಿ ಕೋಳಿ ಬಗ್ಗೆ ಇನ್ನೂ ಜಾಸ್ತಿ ಬೇಕಂದರೆ ನಂದು ಶಂಕರ್ ನಾಟಿ ಕೋಳಿ ಡಬ್ಬ ಯೂಟ್ಯೂಬ್ ಚಾನಲ್ ಇದೆ ನಂದು. ಅದನ್ನ ನೋಡಿದ್ರೆ ಟೋಟಲ್ ಪರಿಪೂರ್ಣವಾಗಿ ತಿಳ್ಕೊಬೋದು ಸರ್. ವಾವ್ ನೋಡಿ, ಡಾಬಾ ಅಂದರೆ ಇವ್ರು ಯೂಟ್ಯೂಬ್ ಚಾನಲ್ ಇದೆ ಅಂತೆ. ಒಗ್ಗರಣೆ ಡಬ್ಬಿನಲ್ಲಿ ಅವ್ರು ಆ್ಯಕ್ಚುಲಿ ಇವೆಂಟ್ ಕೊಟ್ಟಿದ್ರಲ್ಲ, ಹಂಗಾಗಿ ಅವಾಗಿಂದನೇ ಅದು ಬಂದ್ಬಿಟ್ಟಿದೆ ನಿಮಗೆ. ಹೆಂಡತಿ ಕೊಟ್ಬಿಡ್ತಾರೆ. ಓಕೆ, ಹಾಗಾಗಿ ವರ್ಜಿನಾಲಿಟಿ ಹಾಳಾಗಿ ಹೋಗ್ತಾ ಇದೆ. ಅದನ್ನು ತಿಂದರೂ ಆರೋಗ್ಯನೂ ಹಾಳು. ಹೌದು, ಒರಿಜಿನಲ್ ನಾಟಿ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿದು ಪುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಲೇಯರ್ ಕೋಳಿ ಏನಾದರೆ ಕಡಿದು ಕಟ್ ಆಗುತ್ತೆ.
ಇದು ರಿಯಾಲಿಟಿ. ಚಾನಲ್ ನಾವು ಸಹ ಆದಷ್ಟು ಮಾಹಿತಿಗಳನ್ನ ನೀವು ಕೊಡ್ತಾ ಬಂದಿದ್ದೀವಿ ಸರ್. ರಿಯಾಲಿಟಿನ ತಿಳಿಸ್ಬೇಕಾದ್ರೆ ನಾನು ಏನೋ ಒಂದು ಸಾಧನೆ ಮಾಡ್ಲೇಬೇಕಲ್ಲ ಸರ್, ಹಾಗಾಗಿ ಅದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸರ್. ಅಂದ್ರೆ ನೀವು ಹೇಳೋದು ಇದರ ನಾಟಿ ಕೋಳಿದು ಮೂಳೆ ಕಡಿದ್ರು ಗಟ್ಟಿ ಇರುತ್ತೆ ಅಂತ ನೀವು ಹೇಳೋದು. ನಾನು ಒಂದು ಮೂಳೆ ಕಡಿದು ತೋರಿಸಿ ಆಮೇಲೆ ನೀವು ಕಡೀರಿ. ವಾವ್, ನೋಡಿಯಪ್ಪ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರಂತೆ. ಒರಿಜಿನಲ್ ನಾಟಿ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿದುತ್ತಾ ಪುಡಿ ಆಗಲಿಲ್ಲ, ಬ್ರೇಕ್ ಆಯಿತು. ಯಾಕೆ ಇದ್ರು ಮೀಡಿಯಂ ಬಲ್ತಿರುವಂಥ ಕೋಳಿ. ಇನ್ನೊಂದು ಮೂಳೆ ಯಾವುದೇ ಕಾರಣಕ್ಕೂ ಪುಡಿ ಆಗಲಿಲ್ಲ, ಯಾಕೆಂದ್ರೆ ನಾರಾಂಶ ಜಾಸ್ತಿ ಇದೆ, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ. ಲೇಯರ್ ಕೋಳಿ ಮೊಟ್ಟೆ ಕೋಳಿ ಏನಾದ್ರೆ ಕಡಿದುತ್ತವೆ ಪುಡಿ ಆಗುತ್ತೆ. ತುಂಬಾ ಜನ ಈ ನಾಟಿ ಕೋಳಿ ತಿನ್ಬೇಕು ಅನ್ನೋ ಆಸೆ ಎಲ್ಲೆಲ್ಲೋ ತಿಂತಾರೆ, ಆರೋಗ್ಯ ಹಾಳು ಮಾಡ್ಕೊಡ್ತಾರೆ. ಒರಿಜಿನಲ್ ನಾಟಿ ಕೋಳಿ ತಿನ್ಬೇಕು, ಆರೋಗ್ಯ ಕಾಪಾಡ್ಕೋಬೇಕು ಸರ್. ಖಂಡಿತವಾಗ್ಲು ನೋಡಿ, ನಾವು ಅಷ್ಟೇನೆ ಎಲ್ಲಾ ಕಡೆ ಹೋದ್ರೆ ಈಗ ನೀವು ಮೂಳೆ ಬಿಟ್ಟು ಉಳಿದಿದ್ದೆಲ್ಲ ತಿನ್ಬಿಟ್ಟು ಬಂದ್ಬಿಡ್ತಿದ್ವಿ. ಆ ಮೂಳೆ ಎತ್ಕೊಳ್ಳಿ ಸಾಕು, ಹೀಗೆ ನಾವು ಕಚ್ಚಿಬಿಟ್ಟು ಈಚೆ ತೆಗೀರಿ ಸರ್. ಯಾವುದೇ ಕಾರಣಕ್ಕೂ ಕಡಿದು ಪುಡಿ ಆಗಲಿಲ್ಲ, ಪುಡಿ ಆಗಿಲ್ಲ. ಇನ್ನು ಮುಂದೆ ಕಡಿದ್ಬಿಟ್ಟು ಈಚೆ ತೆಗೀರಿ. ಹೆವಿ ಸ್ಟ್ರಾಂಗ್ ಇದೆ ಸರ್ ಇದು. ಹೆವಿ ಸ್ಟ್ರಾಂಗ್ ಇದೆ. ತುಂಬಾ ಜನ ಹೇಳ್ತಾರೆ ನಾಟಿ ಕೋಳಿ ಯಾರು ಕೊಡ್ತಾರೆ ಅಂತ. ಕರೆಕ್ಟ್, ನಾನು ಕೊಡ್ತೀನಿ. ಹಳ್ಳಿಯಲ್ಲಿಂದ ಹುಡಿಕೊಬತ್ತೀನಿ, ಒರಿಜಿನಲ್ ನಾಟಿ ಕೋಳಿ ಕೊಡ್ತೀನಿ. ಜನ ಹೇಳ್ತಾರೆ ಸರ್ ದೇಶ ಸುತ್ತಬೇಕಂತೆ, ಕೋಸ ಓದ್ಬೇಕಂತೆ, ಆರೋಗ್ಯ ಬೇಕಾದ್ರೆ ಶಂಕರ್ ನಾಟಿ ಕೋಳಿ ಡಾಬಾದಲ್ಲಿ ಒಂದ್ಸಾರಿ ಬಂದು ನಾಟಿ ಕೋಳಿ ಸವಿಬೇಕಂತೆ ಸರ್. ಖಂಡಿತವಾಗ್ಲು ನಮ್ಮ ವೀಕ್ಷಕರು ನೆಕ್ಸ್ಟ್ ಕಾಯ್ತಿರ್ತಾರೆ ಈ ಒಂದು ಡಾಬಾಗೆ ವಿಸಿಟ್ ಹಾಕಕ್ಕೆ. ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಶುಚಿ ರುಚಿ ಎರಡು ಏನು ಬೇಕು ಒಂದು ಹೋಟೆಲ್ ಇಂಡಸ್ಟ್ರಿಗೆ ಎರಡೂ ಇದೆ. ರುಚಿ ಅಂತೂ ನಮಗೆ ಅದೇ ಎರಡು ಮಾತಿಲ್ಲ, ಪಕ್ಕಾ ನಾಟಿನ ನಾವು ಸವಿತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇನ್ನೂ ಡೌಟ್ ಆದ್ರೆ ನಾನು ಟೇಬಲಲ್ಲಿ ತುಂಬಾ ಜನ ಊಟ ಮಾಡ್ತಾರೆ. ನಾನು ನಮ್ಮ ವಿಡಿಯೋದಲ್ಲಿ ಹೇಳಿರ್ತೀನಿ ಮೂಳೆ ಬಗ್ಗೆ. ತುಂಬಾ ಜನ ಕರೀತಾರೆ ಮೂಳೆ ಬಗ್ಗೆ ತಿಂದು ತೋರಿಸಿ ಖುಷಿ ಆಯ್ತು. ಎಲ್ಲರೂ ಮೂಳೆ ಕಡ್ದಿ ಮಡಗಿರ್ತಾರೆ ಸರ್. ಅದು ನೋಡಿ ನಾನು ಖುಷಿ ಆಗ್ತದೆ. ನುಗ್ಗೆಕಾಯಿ ಎಳೆ ನಾಟಿ ಕೋಳಿ ಮೂಳೆ ಕಚ್ಚಿದ್ರೆ ನುಗ್ಗೆಕಾಯಿ ತರ ಪಚ್ಚಿ ಆಗುತ್ತೆ. ಸ್ವಲ್ಪ ಬಲ್ತಿರುವಂತ ಕೋಳಿ ಮೂಳೆ ಒಂತ ಕುಡಿದ್ರೆ ಡೈರೆಕ್ಟ್ ಟ್ರ್ಯಾಕ್ ಬಿಡುತ್ತೆ. ಜಾಸ್ತಿ ಬಲ್ತಿರುವಂತ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯಕ್ ಸಾಧ್ಯನೇ ಇಲ್ಲ. ದಾವಡೆಗೆ ಹಾಕೊಂಡು ರೋಲ್ ಮಾಡಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಮೊಟ್ಟೆ ಕೋಳಿ ಇದೇ ಜಾಗದಲ್ಲಿ ನಮ್ಮ ಹೋಟ್ಲೇ ಮೂಳೆ ಕಡಿತ ಪುಡಿ ಆದ್ರೆ ಫ್ರಾಡು ಮೊಟ್ಟೆ ಕೋಳಿ ಆಗಿರುತ್ತೆ. ಇದು ರಿಯಲ್ ಚಾಲೆಂಜ್, ಓಪನ್ ಚಾಲೆಂಜ್. ಮೋಸ ಬೇಕಾಗಿಲ್ಲ. 10-20 ರೂಪಾಯಿ ಜಾಸ್ತಿ ಇರುತ್ತೆ. ರೈತರಿಗೆ ನಾನು 500 ರೂಪಾಯಿ ಕೆಜಿ ಕೋಳಿ ಕೊಡ್ತಾ ಇದ್ದೀನಿ, ಒರಿಜಿನಲ್ ನಾಟಿ ಕೋಳಿ ಕೊಡ್ತಾ ಇದ್ದೀನಿ. ಇದನ್ನ ತುಂಬಾ ಅರ್ಥಪಡಿಸಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಸರ್. ಯಾಕೆ ರಿಯಾಲಿಟಿನ ತಿಳಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಸರ್. ಆದ್ರೂ ನಾಟಿ ಕೋಳಿ ಗೊತ್ತಿರೋರು ಹುಡಿಕೊಂಡ್ ತಿಂತಾರಲ್ಲ, ಅದು ನನಗೆ ಹೆಮ್ಮೆ ಸರ್. ಸೂಪರ್ ಸರ್, ನಿಮ್ಮ ಒಂದು ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು. ನಾವು ಹೋಟ್ಲು ಮಾಡಿ 16 ವರ್ಷ ಆಯಿತು. ಓಕೆ ನೋಡಿ, ಇದೆಲ್ಲ ಫ್ಯಾಮಿಲಿಗೆ ಮಾಡಿದ್ದು. ಫಸ್ಟು ಸ್ವಲ್ಪ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಎಲ್ಲ ಮಾಡಿದ್ದೀನಿ. ಇನ್ನೊಂದು 10% ಕೆಲಸ ಇದೆ, ಎಲ್ಲ ರೆಡಿ ಮಾಡಿದ್ದೀನಿ. ಓಕೆ, ಒಂದು ನಮ್ಮ ಹೋಟ್ಲಿನ ಒಂದು 25 ಟೇಬಲ್ ಇದೆ ಪ್ರೆಸೆಂಟು. ಸೊ ಕಂಪ್ಲೀಟ್ಲಿ ಇದೆ, ಒಂದು 25 ಸೀಟಿಂಗ್ ಟೇಬಲ್ಸ್ ಇದೆ. ಇನ್ನೂ ಒಂದು 15 ಟೈಮ್ ಹಿಂದೆಗಡೆ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ನೋಡಿ, ಕಟ್ತಾ ಇದ್ದೀನಿ ನೋಡಿ ಹಿಂದೆಗಡೆ. ಓ ಸೂಪರ್. ನೋಡಿ ಒಂದೊಂದ್ಸರಿ ಕ್ರೋಡ್ ಆಗುತ್ತೆ, ಹಾಗಾಗಿ ಕಸ್ಟಮರ್ ವಾಪಸ್ ಹೋಗಬಾರ್ದು ಉದ್ದೇಶದಿಂದ ಎಕ್ಸ್ಟ್ರಾ ಕಟ್ತಾ ಇದ್ದೀನಿ ನೋಡಿ. ಸೂಪರ್ ಹಂಗಿದ್ರೆ.